ಇನ್ನು ರಕ್ಷಿತಾ ಆರಂಭದಲ್ಲಿದ್ದಂಗೆ ಈಗ ಇರಲಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ? ಸೊ ಜೊತೆಗೆ ಅವರ ಅಂದರೆ ಗೆಲ್ಲುಗೋಸ್ಕರ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರು ಅಂತ ಅನಿಸುತ್ತೆ ರಕ್ಷಿತಾ? ಈ ಲಾಸ್ಟ್ ವೀಕೆಂಡ್ ಆ ಪಂಚಿಂಗ್ ಒಂದು ಆ್ಯಕ್ಟಿವಿಟಿಲಿ ನಾನು ಹೇಳ್ತೀನಿ, ಅದೇ ಅವಳು ಬಂದಾಗ ಅವಳು ಪೊಸಿಷನ್ಗೆ ಹಾಕ್ತಾರೆ ಎಲ್ಲರೂ ಅವಳನ್ನ ಒಂಥರ ವಿಕ್ಟಿಮ್. ಅವಳು ಏನೂ ಮಾಡದೇ ಇದ್ರೂ ಅವಳ ಮೇಲೆ ತುಂಬ ಆಪಾದನೆಗಳು ಬರುತ್ತೆ. ಅವಾಗ ಅವಳಿಗೆ ಜೆನ್ಯೂನ್ ಆಗಿ ಫೀಲ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನು ಅವಳು ಚೆನ್ನಾಗಿ ಕ್ಲೆವರ್ ಆಗಿ ಸ್ಟ್ರಾಟಜೈಸ್ ಮಾಡಿಕೊಂಡು ಆಡ್ತಿದ್ದಾಳೆ ಇವಾಗ ಅಂತ ಅನಿಸುತ್ತೆ. ಸ್ಪಂದನ ಅವರ ವಿಚಾರವಾಗಿ ಜಾಹ್ನವಿ ಅವರು ಆಡಿದಂಥ ಒಂದು ಮಾತು ತುಂಬ ಚರ್ಚೆಗೆ ಕಾರಣ ಆಯಿತು. ಅದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣ ಆಯಿತು. ಸ್ಪಂದನ ಅವರು ಇದ್ದಿದ್ದು ಅದೃಷ್ಟದಿಂದನ, ಆಟದಿಂದನ, ಅಥವಾ ಮನೆ ಮಗಳು ಅನ್ನೋಂಥ ಕಾರಣಕ್ಕೆ ಅನ್ನೋಂಥ ವಿಚಾರ ಹೇಗೆ ತಗೋತೀರಿ ಇದನ್ನು? ನಗು ಬರುತ್ತೆ ಒಳಗಡೆನೂ. ಆ್ಯಕ್ಚುಲಿ ವೀಕೆಂಡಲ್ಲಿ ಡಿಸ್ಕಸ್ ಮಾಡಿದ್ಮೇಲೂ ಅವಾಗಲೂ ನಂಗೆ ನಗು ಬರುತ್ತೆ. ಯಾಕಂದರೆ ಅವರು ಇದೇ ಮನೆ ಮಗಳು ಹಂಗೆ ನೋಡೋಕೆ ಹೋದರೆ ಅವ್ರು ಆ ಥರ ಸ್ಟೇಟ್ಮೆಂಟ್ ಮಾಡಿದ್ರು ಅನ್ನೋದೇ ಒಂಥರ ಶಾಕಿಂಗ್. ಬಟ್ ಯಾರೋ ಇಲ್ಲಿ ಮಗಳು ಅಥವಾ ಸೊಸೆ ಮಗ ಅನ್ನೋದಕ್ಕೆ ಅಲ್ಲಿ ಉಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವು ಜನರು ಮನೆ ಮಗಳಾಗಬೇಕು, ಯಾವುದೋ ಒಂದು ಚಾನೆಲ್ ಮನೆ ಮಗಳಾದರೆ ಇರೋಕ್ಕಾಗಲ್ಲ. ಆಲ್ಸೋ ಜಾಹ್ನವಿ ಮ್ಯಾಮ್ ಆ ಒಪಿನಿಯನ್ ಚೇಂಜ್ ಆಯಿತು ಅನಿಸುತ್ತೆ. ಯಾಕಂದರೆ ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಆ ವಾರ ಕ್ಯಾಪ್ಟನ್ಸಿಗೆ ಅವ್ರು ನನಗೆ ವೋಟ್ ಮಾಡಿ ಒಂದಷ್ಟು ಒಳ್ಳೆ ವಿಷಯಗಳು ಹೇಳ್ತಾರೆ. ನಾನು ಚೇಂಜ್ ಆಗಿದ್ದು, ಇಂಪ್ರೂವ್ ಆದೆ, ಅದೆಲ್ಲ. ಸೊ ಅವ್ರ ಸ್ಟೇಟ್ಮೆಂಟ್ ಅವರೂ ಎಲ್ಲೋ ಆ ಒಪಿನಿಯನ್ ಅವ್ರಿಗೂ ಚೇಂಜ್ ಆಯಿತು ಅಂತ ಅನಿಸುತ್ತೆ ನನಗೆ. ಇದೆಲ್ಲರ ಜೊತೆಗೆ ಅಂದರೆ ನೀವು ಹೋಗುವಾಗ ಒಂದೇನೋ ಲೆಕ್ಕಾಚಾರ ಇರುತ್ತೆ ಬಿಗ್ ಬಾಸ್ ಮನೆಯಿಂದ, ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಏನು ನಿಮಗೆ ಪಾಸಿಟಿವ್ ಇತ್ತು, ಏನು ನೆಗೆಟಿವ್ ಆಯಿತು ಲೈಫಲ್ಲಿ ಅನ್ನೋವಂಥದ್ದು? ಇವಾಗ ಆ್ಯಕ್ಚುಲಿ ಬಂದಿರೋದು ನನಗೆ ಇನ್ನೂ ಕರೆಕ್ಟಾಗಿ ಸೋಷಿಯಲ್ ಮೀಡಿಯಾನೂ ನೋಡಿಲ್ಲ ನಾನು ಕಂಪ್ಲೀಟಾಗಿ. ಬಟ್ ಅಲ್ಲಿ ತುಂಬ ಅಂದರೆ ಪೇಷನ್ಸಲ್ಲಿ ಇದ್ದೆ ನಾನು. ಆ ಪೇಷನ್ಸ್ನ ತುಂಬ ಕಲ್ತ್ಕೊಂಡೆ ಕೂಡ. ಆ್ಯಂಡ್ ಐ ಮೇಡ್ ಗುಡ್ ಫ್ರೆಂಡ್ಸ್. ಅದು ನನಗೆ ಮಮ್ಮಿ ಪಪ್ಪ, ನಮ್ಮಮ್ಮ ಅಪ್ಪ ಎಲ್ಲ ತುಂಬ ಇಷ್ಟಪಟ್ಟರು. ಆ್ಯಂಡ್ ದೇ ವೇರ್ ಪ್ರೌಡ್. ನಿನ್ನ ವ್ಯಕ್ತಿತ್ವ ಏನಿತ್ತು ಅದನ್ನೇ ಉಳಿಸ್ಕೊಂಡಿದ್ಯಾ, ನಮ್ಗೆ ಅದಕ್ಕೆ ತುಂಬ ಹೆಮ್ಮೆ ಇದೆ ಅಂತಲೇ ವೆಲ್ಕಮ್ ಮಾಡಿಕೊಂಡ್ರು ನಂಗೆ ಮನೆಗೆ. ಆ್ಯಂಡ್ ಸ್ಮಾಲ್ ಜರ್ನಿ ಆಗಿರಲಿಲ್ಲ, 99 ಡೇಸ್ ಸ್ಮಾಲ್ ಜರ್ನಿ ಅಲ್ವೇ ಅಲ್ಲ. ಸೊ ಆ ವ್ಯಕ್ತಿತ್ವನ ಉಳಿಸ್ಕೊಂಡಿದ್ದೆ, ವಿ ಆರ್ ಹ್ಯಾಪಿ ಅಂತ. ಸುದೀಪ್ ಸರ್ ಕೂಡ ನಾನು ವಿ ಟಿ ನೋಡ್ಬಿಟ್ಟು ಅದೇ ಹೇಳ್ತಾರೆ, ನಿಮ್ಮ ಇನ್ನೋಸೆನ್ಸ್ ಥ್ರೂ ಔಟ್ ವಿ ಟಿ ಇತ್ತು. ನಿಮ್ಮ ವಿ ಟಿ ನೋಡಿದಾಗ ಗ್ರಜ್ಜು ಇದು ಆ ಥರದ್ದು ಆ ಇನ್ನೋಸೆನ್ಸ್ ಉಳಿಸ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಾರೆ. ಸೊ ಅದೊಂಥರ ನನಗೆ ಓಕೆ ಥ್ಯಾಂಕ್ ಯು ಅಂತ ಅನಿಸಿತು.